ಕಹಿ ಮಾಡು ನನ್ನೆದೆ ತುಂಬ ನೀನೇ ಅದರ ತುಂಬ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವರದ ಸಂಚಾರಿ 5J5 ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ಏನು ತಿಳಿಸಿದೆ ಅಂತಂದರೆ, ನಿಮ್ಮ ಊರಿನ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಯಾವ ರೀತಿ ಅರ್ಜಿ ಬರೀಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾವುದು ಅಂತಂದರೆ, ಎ ಖಾತಾ ಅಥವಾ ಬಿ ಖಾತಾ ಇವೆರಡರ ವ್ಯತ್ಯಾಸವೇನು ಮತ್ತು ಇವೆರಡರ ಅರ್ಥವೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಹೊಸದಾಗಿ ನನ್ನ ವರದ ಸಂಚಾರಿ 5J5 ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ, ಈ ಒಂದು ವಿಡಿಯೋದಲ್ಲಿ ನಿಮಗೇನಾದ್ರು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಂದರೆ ಒಂದು ಲೈಕ್ ಕೊಡಿ. ಇನ್ನು ಇದೇ ರೀತಿ ಬೇರೆ ಬೇರೆ ರೀತಿಯ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಎ ಖಾತಾ ಬಿ ಖಾತಾ ಎಂದರೇನು? ಈ ಎರಡರ ಸಣ್ಣ ಪರಿಚಯ. ಸಾಮಾನ್ಯವಾಗಿ ಎ ಖಾತಾ ಬಿ ಖಾತಾ ಬಂದಿರತಕ್ಕಂಥದ್ದು ಫಾರ್ಮ್ ನಂಬರ್ 9, ಫಾರ್ಮ್ ನಂಬರ್ 11A, ಫಾರ್ಮ್ ನಂಬರ್ 11B. ಈ ಮೂಲಕ ಫಾರ್ಮ್ ಏನು ಹೇಳುತ್ತೆ ಅಂತ ಅಂದರೆ, ಫಾರ್ಮ್ ನಂಬರ್ 9, ಫಾರ್ಮ್ ನಂಬರ್ 11A ನಲ್ಲಿ ಅನುಮತಿ ಕೊಟ್ಟು ಮಾಡಿರ್ತಕ್ಕಂತಹ ಆಸ್ತಿಗಳನ್ನು ಎ ಖಾತಾ ಅಂತ ಕರೆಯುತ್ತಾರೆ. ಫಾರ್ಮ್ ನಂಬರ್ 11B ನಲ್ಲಿ ಮಾಡಿರ್ತಕ್ಕಂತಹ ಆಸ್ತಿಗಳನ್ನು ಬಿ ಖಾತಾ ಅಂತ ಕರೆಯುತ್ತಾರೆ. ಎ ಖಾತಾ ಎಂದರೆ ಸಾಮಾನ್ಯವಾಗಿ ಕನ್ವರ್ಷನ್ ಅಥವಾ ಪರಿವರ್ತನೆ ಆಗಿರ್ತಕ್ಕಂತಹ ಲ್ಯಾಂಡ್ ಅಥವಾ ಭೂಮಿಗಳಿಗೆ ಮತ್ತು ತಹಸೀಲ್ದಾರ್ ಇಂದ ಸ್ಕೆಚ್ ಆಗಿರುವ ಗ್ರಾಮ ಠಾಣಗಳಿಗೆ ಹಕ್ಕುಪತ್ರ ಕೊಟ್ಟಿರ್ತಕ್ಕಂತಹ ಆಸ್ತಿಗಳಿಗೆ ಎ ಖಾತಾ ಅಂತ ಕರೆಯುತ್ತಾರೆ ಅಥವಾ ಎ ಖಾತಾವನ್ನು ಮಾಡಿ ಕೊಡುತ್ತಾರೆ. ಬಿ ಖಾತಾ ಎಂದರೆ 11B ನಲ್ಲಿ ಅನುಮತಿ ಕೊಟ್ಟಿರುತ್ತಾರೆ, ಆದರೆ ಅದರ ಕೆಳಗಡೆನೆ ಕೊಟ್ಟಿರುತ್ತಾರೆ. ಏನಂತ ಅಂದರೆ, ಇದು ಕ್ರಮಬದ್ಧವಲ್ಲದ ಆಸ್ತಿ ನಿರ್ಧರಣ ಪಟ್ಟಿ ಅಂತ ಸಹ ಇರುತ್ತೆ. ನೀವು ಗಮನಿಸಬಹುದು. ಇದನ್ನು ಯಾತಕ್ಕೆ ಅನುಮತಿ ಮಾಡಿ ಕೊಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಇದು ಕನ್ವರ್ಷನ್ ಆಗದೇನೆ ಇರ್ತಕ್ಕಂತಹ ಲ್ಯಾಂಡ್ಗಳಿಗೆ ಅಥವಾ ಭೂಮಿಗಳಿಗೆ ಯಾವುದೇ ಪ್ರಾಧಿಕಾರದಿಂದ ನಕ್ಷೆಗೆ ಅನುಮೋದನೆ ಪಡೆಯದೆ ನಿರ್ಮಾಣ ಮಾಡಿರ್ತಕ್ಕಂತಹ ಲೇಔಟ್ಗಳಿಗೆ ಈ ಒಂದು ಬಿ ಖಾತಾವನ್ನು ಕೊಟ್ಟಿರುತ್ತಾರೆ. ಇದು ಓನ್ಲಿ ರೆವೆನ್ಯೂ ರೆಕಾರ್ಡ್ಸ್. ಇದು ಖಾತೆನೂ ಅಲ್ಲ ಮತ್ತು ಓನರ್ಶಿಪ್ ಸರ್ಟಿಫಿಕೇಟು ಅಲ್ಲ. ಇದು ಗಮನದಲ್ಲಿ ಇರಬೇಕು. ನಗರ ಪ್ರದೇಶದಲ್ಲಿಯೂ ಸಹ ಫಾರ್ಮ್ ನಂಬರ್ 9 ಅನುಮತಿ ಕೊಟ್ಟು ಮಾಡಿರೋದನ್ನು ಎ ಖಾತಾ ಆಗುತ್ತೆ. ಫಾರ್ಮ್ ನಂಬರ್ 11B ನಲ್ಲಿ ಅನುಮತಿ ಕೊಟ್ಟು ಮಾಡೋದನ್ನು ಬಿ ಖಾತಾ ಆಗುತ್ತೆ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಏನಾದರೂ ಎ ಖಾತಾ ಇರುವಂತಹ ಸೈಟ್ಗಳನ್ನು ಪರ್ಚೇಸ್ ಮಾಡಿದರೆ ಈ ಮೇಲ್ಕಾಣಿಸಿದ ದಾಖಲೆಗಳನ್ನು ಇದಾವ ಅಂತ ಒಂದು ಬಾರಿ ಕನ್ಫರ್ಮ್ ಮಾಡಿಕೊಳ್ಳಿ. ಸೇಲ್ ಡೀಡ್, ಗಿಫ್ಟ್ ಡೀಡ್, ಮದರ್ ಡೀಡ್, EC, ಸರ್ವೆ ಸ್ಕೆಚ್, RTC ಪಹಣಿ, ಕನ್ವರ್ಷನ್ ಆರ್ಡರ್ ಕಾಪಿ, ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿರುವ ನಕ್ಷೆ, ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್, ಓನರ್ ID ಇವೆಲ್ಲವನ್ನು ಪಡೆದುಕೊಂಡು ಸೈಟ್ನ ಪರ್ಚೇಸ್ ಮಾಡಿ. ಅದರ ಜೊತೆಗೆ ಫಾರ್ಮ್ ನಂಬರ್ 9, ಫಾರ್ಮ್ ನಂಬರ್ 11A ನಲ್ಲಿ PID ನಂಬರ್ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಸೈಟ್ಗಳನ್ನು ಖರೀದಿಸುವುದು ಸೂಕ್ತ. ನೋಡೋಣ ಸ್ನೇಹಿತರೆ, ಯಾವ ರೀತಿ ಇದೆ ಎ ಖಾತಾ ಬಿ ಖಾತಾ ಅನ್ನುವಂಥದ್ದು. ನಿಮಗೆ ಈ ಒಂದು ವಿಡಿಯೋದಲ್ಲಿ ಅರ್ಥಪೂರ್ಣವಾಗಿ ಒಂದು ಸಣ್ಣ ಮಾಹಿತಿ ಸಿಕ್ಕಿದೆ ಅಂತ ಅನಿಸಿದರೆ, ವರದ ಸಂಚಾರಿ 5J5 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.